So hi, hello and welcome back to my YouTube channel. So guys, ಇವತ್ತು ಈ ವಿಡಿಯೋ ಏನಪ್ಪ ಅಂದರೆ ನಾನು ನನ್ನ ಫ್ರೆಂಡು ಸ್ವಲ್ಪ ಆಚೆ ಹೋಗ್ಬೇಕಿತ್ತು. ಸೊ ಏನೋ ತೊಗೋಬೇಕು ಅಂತ. ಸೊ ಅವಳು ಬರ್ತೀನಿ ಅಂದರು. ಸೊ ಇವಾಗ ಟೈಮ್ 11:10 ಆಗಿದೆ. ಸೊ ನಾನು ರೆಡಿ ಆಗಿದ್ದೀನಿ ಆ್ಯಂಡ್ ಅವಳು ಹೋಗಿ ಪಿಕ್ ಮಾಡಿಕೊಂಡು ಸೊ ವಿ ಆರ್ ಗೋಯಿಂಗ್ ಫಾರ್ ಶಿವಾಜಿನಗರ್. ಆ್ಯಂಡ್ ಇವತ್ತಿನ ಸ್ಪೆಷಲ್ ಏನಂದರೆ ನಮ್ಮಮ್ಮ ಬರ್ಡೇ ಇದೆ. ಸೊ ಅವ್ರಿಗೂ ಕೂಡ ಕೇಕ್ ಕಟ್ ಮಾಡಿಸ್ಬೇಕು. ಸೊ ಐ ಆಮ್ ಪ್ಲ್ಯಾನಿಂಗ್ ಹೋಗ್ಬೇಕಾದ್ರೆ ಕೇಕ್ ಆರ್ಡ್ರ್ ಕೊಟ್ಟು ಬರ್ಬೇಕಾದ್ರೆ ಇಸ್ಕೊಂಬರೋಣ ಅಂತ. ಸೊ ಐ ಡೋಂಟ್ ನೋ, ಸೊ ಸ್ಮಾಲ್ ಬೆಂಟೋ ಕಸ್ಟಮೈಸ್ ಕೇಕ್ ಮಾಡಿಸ್ಬೇಕು ಅಂತ ಇದ್ದೀನಿ. ಸೊ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಆ್ಯಂಡ್ ಇವತ್ತು ನಾನು ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಔಟ್ಫಿಟ್ ಹಾಕಿದ್ದು. ಸೊ ಯು ಕ್ಯಾನ್ ಸಿ ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಇವಾಗ ಹೋಗಿ ಅವಳನ್ನ ಪಿಕ್ ಮಾಡಬೇಕು. ಸೊ ಲೆಟ್ಸ್ ಗೋ. ಸೊ ಗೈಸ್, ಈಗಷ್ಟೇ ನನ್ನ ಫ್ರೆಂಡ್ ಮನೆ ಹತ್ರ ಬಂದೆ. ಸೊ ಇವಾಗ ಅವಳ ಪಿಕ್ ಮಾಡೋಣ. ಟೈಮಿಂಗ್ ಸೆನ್ಸ್ ಅನ್ನೋದೇ ಇಲ್ಲ ಇವ್ಳು. ಫಸ್ಟ್ ಆಫ್ ಆಲ್ 11 o'clock ಕೇಳಿ 12 o'clock ಸರಿ ಬಾ ಹೋಗುವ. ಓಡಿಸ್ತೀಯಾ? ಓಡಿಸ್ತಾಗ ಬರಲ್ಲ ಅಂತ ಗೊತ್ತು, ಸುಮ್ಮನೆ ಕೇಳಿದೆ ಬಾ. ಸೊ ಗೈಸ್, ಈಗಷ್ಟೇ ಕಮರ್ಷಿಯಲ್ ಸ್ಟ್ರೀಟ್ಗೆ ರೀಚ್ ಆದ್ವಿ. ಸೊ ಇವತ್ತೇನೇನು ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಸೊ ಲೆಟ್ಸ್ ಗೋ. ಲಾಸ್ಟ್ ಆ್ಯಕ್ಚುಲಿ 1 year ಆಗಿತ್ತಲ್ಲ ನಾವು ಇಲ್ಲಿಗೆ ಬಂದು. ನಾನು ನೋಡಿ ಇಲ್ಲೇ ಗನ್ ಶಾಟ್ ಮಾಡಿಸಿದ್ವಿ. ಅಲ್ಲಿ ಮುಂದೆ ಇದು ನೆನಪಿದೆ, ಎಮ್ ಜಿ ರೋಡ್. ಅದು ನಾವು ಕಮರ್ಷಿಯಲಿಂದ ಎಮ್ ಜಿ ರೋಡ್ಗೆ ಹೋಗಿದ್ದು. ಅದೇ ಇದೇ ಕನ್ಸಲ್ಟೆನ್ಸಿಗೆ ನಾವು ಬಂದಾಗ ಒಂದು ಬಿರಿಯಾನಿ ಅದು ಅಲ್ಲಿ ಮಾಡಿದ್ವಿ. ಸಂದಲ್ಲಿ ನಮ್ಮ ಬಿರಿಯಾನಿ ಅದೇ ಈ ಟ್ರಿಪ್ಪಿಗೆ ಬಂದಾಗ. ಆ್ಯಂಡ್ ವಿ ಹ್ಯಾಡ್ ಯುವರ್ ಆಲ್ಸೋ ಕಾಮತೋಟ ನೆನ್ಪು ಮಾಡ್ಕೊ. ಐಸ್ ಕ್ರೀಮಲ್ಲಿ ಏನೋ ಒಂಥರ ಹುಳ ನಾನು ನೋಡ್ಬಿಟ್ಟು ಬಿಸಾಕ್ಬಿಟ್ಟೆ. ನೀನು ಆಲ್ರೆಡಿ ಹಾಫ್ ಐಸ್ ಕ್ರೀಮ್ ತಿಂದ್ಬಿಟ್ಟಿದ್ದೆ. ಸೊ ಗೈಸ್, ಇವಾಗ ಇಲ್ಲಿ ಚರ್ಚ್ಗೆ ಹೋಗ್ಬೇಕಂತೆ. ಸೊ ನಾನು ಹೋಗ್ಬೇಕು. ಸೊ ಇವಾಗ ನಾವು ಚರ್ಚ್ಗೆ ಹೋಗ್ತಾ ಇದ್ದೀವಿ. ಚರ್ಚಲ್ಲಿ ಬಿಟ್ಟು ವಿಡಿಯೋ ಮಾಡೋಕ್ಕೆ ಮಾಡ್ತಾರೆ. ನಿಮಗೋಸ್ಕರ ಪ್ರೇಯರ್ ಮಾಡ್ತೀವಿ, ಎಲ್ಲ ಒಳ್ಳೇದಾಗಲಿ. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಬೇಕು. ತುಂಬ 1 ವರ್ಷ ಆದಮೇಲೆ ಇವಳನ್ನ ಮೀಟ್ ಮಾಡಿ ಆಮೇಲೆ ಚರ್ಚ್ ಹೋಗ್ತಿರೋದು. ಆ್ಯಕ್ಚುಲಿ ದುಬೈಗೆ ಹೋಗಿದ್ಲು. ಇವಾಗೆ ಫ್ಲೈಟಿಂದ ಲ್ಯಾಂಡ್ ಆಗಿದ್ದಾಳೆ. ಸೊ ಅದಕ್ಕೆ ಹಂಗೆ ಹೇಳ್ತೀನಿ, ಸೀರಿಯಸ್ ಆಗಿ. ಗೈಸ್, ಚರ್ಚಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಇಡೀ ಕಮರ್ಷಿಯಲ್ ಸ್ಟ್ರೀಟ್ನೇ ಸುತ್ತಿಸ್ತಾವಳೆ. ಇವಳಿಗೆ ಅಡ್ರೆಸ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ದುಬೈಯಿಂದ ಇವಾಗ ತಾನೇ ಲ್ಯಾಂಡ್ ಆದರೆ ಇದೆ. ಅದಕ್ಕೆ ಹೇಳೋದು, ನಮ್ಮ ದೇಶ ಬಿಟ್ಟು, ನಮ್ಮ ಬೆಂಗಳೂರು ಕರ್ನಾಟಕ ಬಿಟ್ಟು ಎಲ್ಲೂ ಹೋಗಬಾರ್ದು ಅಂತ. ದೇಶ ನಾವು ಕೊಟ್ಟಿರೋ ದೇಶ ಇದು. ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ಚರ್ಚ್. ನಾವು ಆರಾಮಾಗಿ ಗಾಡಿಲೇ ಬರ್ಬೋದಿತ್ತು. ಫಸ್ಟ್ ಟೈಮ್ ನಾನು ಬರ್ತಿರೋದು ನಿಜ ಅಂದರೆ. TC ಪಾಳ್ಯಲ್ಲಿ ಹೋಗಿದ್ದೀನಿ. ಆ್ಯಕ್ಚುಲಿ ಎಮ್ ಜಿ ರೋಡ್ಗೆ ಹೋಗಿದ್ದೆ, ಇಲ್ಲ ನಮ್ಮ ಮನೆ ಹತ್ರ ಹೋಗಿದ್ದೆ. ಮಾರತಳ್ಳಿ ಚರ್ಚ್ ಹೋಗಿದ್ದೆ. ಯಾರು ಆಂಟಿ ಹಾಕ್ನ ಕರೆದು ಆಸ್ಟ್ರಾಲಜಿ. ನಮ್ಮ ಆಸ್ಟ್ರಾಲಜಿ ನಮ್ಮ ಕೈ ನೋಡ್ರೆ ಅವ್ರಿಗೆ ಶಾಕ್ ಆಗಿಬಿಡುತ್ತೆ. ಅಷ್ಟು ವರ್ಸ್ಟ್ ಆಗಿದೆಯಾ ಲೈಫ್. ಚೆನ್ನಾಗಿ ಬಂದಾಗಿದೆ. 10 rupees ಇಯರಿಂಗ್ಸ್ ಅಲ್ಲ, ತುಂಬ ರಶ್ ಇದ್ದಾರೆ ಆ್ಯಕ್ಚುಲಿ. ಒಂಥರ ರಶ್. ಸೊ ಈಗಷ್ಟೇ ಚರ್ಚ್ ಇಲ್ಲೇ ಬಿಡೋಣ.
ಫುಲ್ ಪಾಸಿಟಿವ್ ವೈಬ್ಸ್. ಯಾವ ಕಡೆನೇ ಯಾಕೋ ಅಳ್ತಿದ್ದಾಳೆ. ಅಳ್ಬೇಡ ಬಿಡು ಕ್ಯಾಟಿ, ನಾನು ಎಲ್ಲೂ ಹೋಗಲ್ಲ. ಗೊತ್ತಿಲ್ಲ. ಸೊ ನಾನು ಆಫ್ಟರ್ 1 year ನನ್ನ ಮೀಟ್ ಮಾಡಿದ್ದಾಳೆ ಅಂದ್ಬಿಟ್ಟು ಖುಷಿಗೆ ಅವಳಿಗೆ ತಡ್ಕೊಳಕ್ಕಾಗ್ತೀರ ಶಿಸ್ ಕ್ರೈಯಿಂಗ್. ಅದೇ ಹೇಳ್ತೀನಿ, ನಲ್ಬೇಡ, ನಾನು ಇರ್ತೀನಿ ಗೈಸ್. ನನ್ನ ಫ್ರೆಂಡ್ಸ್ ಎಲ್ಲ ಇಷ್ಟೇ, ಹೋಗ್ತಾರೆ ಬರ್ತಾರೆ. ಇವಳಂತೂ ದುಬೈಗೆ ಹೋಗಿತ್ತು. ಫ್ಲವರಾ ಓಕೆ. ನೈಸ್ ಪ್ಲೇಸ್ ಅಲ್ಲ. ಓಕೆ ಪರವಾಗಿಲ್ಲ. ಸ್ವಲ್ಪ ATM ಅದು. ATM ಹುಡ್ಕೋದೇ ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ಯಾರಿಗಾರು ATM ಗೊತ್ತಿದೆ ಕಮೆಂಟ್ ಮಾಡಿ. ಅಷ್ಟ್ರಲ್ಲಿ ನಾವೇ ಮನೆಗೆ ಹೋಗಿ ತಿರ್ಗಾಡ್ತೀವಿ. ಇದು ವೆಬ್ಸೈಟ್ ತಗೊಂಡೋಗಿದ್ದಲ್ಲ ಡ್ರೆಸ್ ನಾನು ಹಾಕೊಂಡಿರೋದಾಗಿ. ಐ ಡೋಂಟ್ ಲೈಕ್. ಚೆನ್ನಾಗಿಲ್ಲ ಡ್ರೆಸ್ ಅದು. ನಿಂದು ಚೆನ್ನಾಗಿದೆ, ಬಟ್ ಅಲ್ಲಿ ವೆಬ್ ಸೈಡಲ್ಲಿ ಕಲೆಕ್ಷನ್ಸ್. ಇಲ್ಲಿ ನಮ್ಗೆ ATM ಸಿಗ್ತಿಲ್ಲ ಅಂದ್ರೆ ಇವಳಿಗೆ ಬಾರ್ಬಿಕ್ಯೂ ಚಿಕನ್ ಬೇಕಂತೆ. ಬಾರ್ಬಿಕ್ಯೂ ಚಿಕನ್ ಗೈಸ್, ATM ಸಿಗ್ತಾ ಇಲ್ಲ ಗೈಸ್. ಒಂದ್ ಕಡೆ ಹೋದ್ವಿ, ಅಲ್ಲಿ ಕ್ಯಾಶ್ ಇದ್ದಿಲ್ಲ. ಡೌ ಮಾಡಿದ್ರೆ ಹೆಂಗ್ ಓಡಿಸ್ಬೋ ಗೈಸ್. ಇದೇ ರೂಟಲ್ಲೇ ಹಿಂಗ್ ಹೋದ್ರಿ, ಇವಳಿಗೆ ATM ಕಾಣಿಸಿಲ್ಲ. ನಾನು ಹೇಳ್ದೆ ಇಲ್ಲೆಲ್ಲೂ ಇಲ್ಲ, ಅದಕ್ಕೆ ಅವರು ಅಲ್ಲಿ ದುಡ್ಡನ್ನ ಇದು ಮಾಡ್ತಿದ್ದು. ಸೊ ಫೈನಲಿ ನಮಗೆ ATM ಸಿಕ್ತು. 2 ಕೊಡಿ ನೋಡು, ಅದೆಲ್ಲ ಬ್ರೈಡಲ್ದು ಅಲ್ಲ. ಹಾಂ, ಆದ್ರೂ ಡಿಹೈಡ್ರೇಷನ್ ಆಗ್ತಿದೆ. ಸೊ ಕೊಕೊನಟ್ ವಾಟರ್ ಇಸ್ ಗುಡ್ ಫಾರ್ ಹೆಲ್ತ್. ಆಲ್ವೇಸ್ ಹೊರಗಡೆ ಬಂದರೆ ಚೈತ್ರ ಕೊಕೊನಟ್ ವಾಟರ್ ಜಾಸ್ತಿ ಪ್ರಿಫರ್ ಮಾಡೋದು. ಆ್ಯಂಡ್ ಇವನ್ ದು ಸೀಕ್ರೆಟ್ ಆಫ್ ಮೈ ಕ್ಲಿಯರ್ ಸ್ಕಿನ್. ಬೇಕಾಯಿತು ಕಟ್ ಮಾಡಿ. ಎಳ್ನೀರು ಒಂದು 70 rupees ಫಾರ್ ಹೆಲ್ತ್. ಗೈಸ್. ಒಂದು ಎಳ್ನೀರು ಕಮರ್ಷಿಯಲ್ ಸ್ಟ್ರೀಟಲ್ಲಿ 70 rupees. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನನ್ನ ಫೋನ್ಪೇ ಬ್ಯಾಲೆನ್ಸ್ಗಿಂತ ಅಂಕಲ್ ಹತ್ರನೇ ಜಾಸ್ತಿ ದುಡ್ಡಿದೆ. ಸೊ ಎಳ್ನೀರು ಕುಡಿದು ಇವಾಗ ಜೀವ ಬಂದಂಗೆ ಆಗಿದೆ. ಸೊ ಇವಾಗ ಇವ್ರು ಶಾಪಿಂಗ್ ಮಾಡಬೇಕು. ಹೋಗಿ ಶಾಪಿಂಗ್ ಮಾಡಿ. ಗುಡ್ ಫುಡ್, ಗುಡ್ ಡ್ರಿಂಕ್ಸ್ ಎಲ್ಲ ತುಂಬ ಕಾಸ್ಟ್. ಸೊ ನೆಕ್ಸ್ಟ್ ಒಂದು ಪ್ಲ್ಯಾನ್ ಇದೆ. ಸೊ ಆ ಪ್ಲ್ಯಾನ್ ಏನು ಅಂತ ನಿಮ್ಗೆ ಹೇಳ್ತೀನಿ. ಸೊ ವಿಡಿಯೋ ನೋಡ್ತಾನೆ. ಆ್ಯಕ್ಚುಲಿ ದಿಸ್ ಇಸ್ ಗುಡ್. ನಾನು ಐಟಿಕ್ ನಂಗೆ ಬೇಡ ಬ್ರೋ, ಅದು ಅಜ್ಜಿಗಳು ಹಾಕ್ದಂಗಿದೆ ಬ್ರೋ. ದಿಸ್ ಇಸ್ ಗುಡ್ ಬಟ್ ದಿಸ್ ಇಸ್ ಕ್ಯೂಟ್. ನನ್ನ ಐಟಿಗೆ ಇದು ಕರೆಕ್ಟಾಗಿದೆ. ಸೇಮ್ ಇದೆ ಡಿಸೈನ್ ಇದೆ ಅದು ಇಲ್ವಾ? ಸರಿ ಬೇರೆದು ನೋಡು, ಇದು ನೋಡು. ತಗೊಂಡಿವಳೆ ಹಂಗಾಗಿಂದ ಹಿಂಗೆ ಕಮರ್ಷಿಯಲಲ್ಲಿ ಅದೇ ತಗೊಂಡು ಇಷ್ಟಪಡ್ತಿರ್ತಾರೆ ಯಾವತ್ತಿಂದ ಒಂದು ದಿವಸ ಅಲ್ಲ. ಸೊ ಗೈಸ್, ಇವಾಗಷ್ಟೇ ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗ್ ಮುಗೀತು. ಸೊ ಏನು ತಗೊಂಡ್ಲು ಅಂದರೆ ದುಬೈ ಗರ್ಲ್. ಓಕೆ, ಆಮೇಲೆ ಹೇಳ್ತೀನಿ ಏನು ತಗೊಂಡ್ಲು ಅಂತ. ಸೊ ಇವಾಗ ಇಲ್ಲಿಂದ ಐ ಥಿಂಕ್ ಜಯನಗರ್ ಒಂದು 20 minutes ಆಗುತ್ತೆ. ಸೊ ವಿ ಆರ್ ಪ್ಲ್ಯಾನಿಂಗ್ ಲೈಕ್ ಹೋಗಿ ರಶ್ಮಿತಂಗೆ ಸರ್ಪ್ರೈಸ್ ಕೊಡಬೇಕು ಅಂತ. ಈಸ್ ಲಾಫಿಂಗ್. ಅವಳಿಗೆ ನಗೀತಿದ್ದ. ಸೊ ರಶ್ಮಿತಂಗೆ ಸರ್ಪ್ರೈಸ್ ಕೊಡ್ಬೇಕಂತ ಇದ್ದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಇವಾಗ ಸರ್ಪ್ರೈಸ್ ಕೊಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಕೀಪ್ ವೈಟಿಂಗ್. ಇವಳ ಸ್ಟೈಲ್ ನೋಡಿ, ಇವಳ ಬ್ಯಾಗು, ಇವಳ ಹೇರ್ಸು. ಇವನ್ನೇ ನೋಡ್ತೀರಾ, ಕಂಜೂಸ್ ನನ್ ಮಗ. ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. ದುಬೈಯಲ್ಲಿ ಭಿಕ್ಷೆ ಬಿಡ್ತಾರೆ. ಇವಾಗಷ್ಟೇ ರೀಚ್ ಆಗಿದ್ದೀವಿ. ಆ್ಯಂಡ್ ಅವ್ರು ಕಾಲ್ ಮಾಡ್ತಿದ್ದಾಳೆ. ಸೊ ನೋಡೋಣ ರಶ್ಮಿತಾ. ಹಾಸ್ಪಿಟಲಾ? ಹಲೋ, ಕೇಳಿಸ್ತಿದ್ಯಾ? ಹಾಂ ಹೇಳಿ. ಹಾಸ್ಪಿಟಲಾ? ಹೌದು. ನೀವು ಡಾಕ್ಟರ್ ಡೆಂಟಲ್ ಅವರ ಮಾತಾಡ್ತಿರೋದು? ಡೆಂಟಲ್ ಡಾಕ್ಟರ್.
ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬ ನಂಬರ್ ಕೊಟ್ಟರು, ಲೊಕೇಶನ್ ಹತ್ರ ಬಂದಿದ್ವಿ, ಬಟ್ ಎಕ್ಸಾಕ್ಟ್ಲಿ ಎಲ್ಲ ಅಂತ ಗೊತ್ತಿಲ್ಲ, ಹೆಂಗೆ ಬರಬೇಕಂತ ಗೊತ್ತಿಲ್ಲ. ಸ್ವಲ್ಪ ಹೇಳ್ತೀರಾ ಹೆಂಗೆ ಬರಬೇಕು ಅಂತ ಒಳಗಡೆ? ಹಲೋ. ಹಲೋ, ಹಾಂ ಹೇಳಿ. ಒಳಗಡೆ ಹೆಂಗೆ ಬರಬೇಕು? ಹಲೋ, ಹಲೋ ಹೇಳಿ ಹೇಳಿ. ನಾನು ಆಚೆ ಇದ್ದೀನಿ, ನನಗೆ ಲೊಕೇಶನ್ ಗೊತ್ತಾಗ್ತಿಲ್ಲ, ಸ್ವಲ್ಪ ಆಚೆ ಬನ್ನಿ. ನೀವು ಎಲ್ಲಿದ್ದೀರಾ? ನಾನು ಆಚೆ ಇದ್ದೀನಿ. ನನ್ನ ಹೆಸರು ಅನಿತಾ ಅಂತ. ಆಚೆ ಇದ್ದೀನಿ. ಹಾಂ, ಅರ್ಥ ಆಗಿಲ್ಲ. ಯಾರು ಕೊಟ್ಟಿದ್ದು ನಂಬರು? ನನ್ನ ಫ್ರೆಂಡ್ ಯಾರೋ ಅನ್ನೋ ಫ್ರೆಂಡು. ಹಲೋ, ಹಲೋ. ಬರಂಗಿಲ್ವಾ ಗೈಸ್? ಅಲ್ಲಿ ಸೊ ಗೈಸ್, ಫೈನಲಿ ನಮ್ಮ ಹುಡುಗಿ ಸರ್ಪ್ರೈಸ್ ಅನ್ನು ಬಂದ್ಲು. ಸೊ ಎಸ್, ಅಷ್ಟೇ. ಇವಾಗ ಪಾಪ ಅವ್ಳಿಗೆ ಕೆಲಸ ಇದೆ ಅಂತ, ಕೆಲಸ ಟೈಮಲ್ಲಿ ಬಂದು ಡಿಸ್ಟರ್ಬ್ ಮಾಡಿದ್ವಿ. ಸೊ ಇವಾಗ ಮನೆಗೆ ಹೋಗ್ಬೇಕು. ಸೊ ಬಾಯ್ ಹೇಳಿ ಇವ್ಳಿಗೆ. ಬಾಯ್ ಬಾಯ್. ಹಾಂ, ಇಲ್ಲ ಏನಂದ್ರೆ ಅಷ್ಟೇ.